ಏನು ಲೊಕೇಶನ್ ರೀ ಇದು, ಫುಲ್ ಇಲ್ಲಿಂದ ಬೀಚ್ ವೈಬ್ಸ್ ಬರತ್ತೆ ನೋಡ್ರಿ ಇಲ್ಲಿ ನಿಂತ್ಬಿಟ್ರೆ. ಅದಕ್ಕೆ ತೆಲಿಕೆಟ್ ಕೆಳಗೆ ಹೇಳ್ಬಿಟ್ನಿ ನಾನು ನಿಜವಾಗ್ಲು ಇಷ್ಟು ಮಸ್ತ್ ಇರೋದು ಅನ್ಕೊಂಡಿದ್ದೆ ಅಲ್ರಿ. ಡೈರೆಕ್ಟಾಗಿ ಈಗ ಲೋಕೋಮೋಟಿವ್ ನೋಡೋಣಂತ್ರಿ. ಟಿಕೆಟ್ ತೆಗಿಸಿಲ್ಲ ನೀವು ಯಾರು? ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಸದ್ಯಕ್ಕೆ ನಾ ಆಗದೀನಿ ಹರಿಹರ ರೈಲ್ವೆ ಸ್ಟೇಷನ್ ಒಳಗೆ. ಆಲ್ರೆಡಿ ನಿಮ್ಗೆ ಟೈಟಲ್ ಮತ್ತು ತಮ್ಮಲ್ಲಿ ನೋಡಿ ಗೊತ್ತಾಗ್ಬಿಟ್ಟಿರತ್ರಿ ಇವತ್ತು ನಮ್ಮ ಜರ್ನಿ ಯಾವ ಟ್ರೈನ್ ಒಳಗೈತೆ ಅಂತಂದು. ಇವತ್ತು ನಾವು ಟ್ರಾವೆಲ್ ಮಾಡೋಣಂತ್ರಿ ಟ್ರೈನ್ ನಂಬರ್ 56529 ಅಂದ್ರೆ ಹರಿಹರದಿಂದ ಹೊಸಪೇಟೆಗೆ ಹೋಗುವಂತ ಹರಿಹರ ಹೊಸಪೇಟೆ ಪ್ಯಾಸೆಂಜರ್ ಒಳಗೆ. ಟೈಮಿಂಗ್ ಆಲ್ರೆಡಿ 5:55 ಆಗೈತಿ. ಇನ್ನು ನಮ್ಮ ಟ್ರೈನ್ ಟೈಮಿಂಗ್ ಬಗ್ಗೆ ಮಾತಾಡೋದಾದ್ರೆ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಹರಿಹರನ ಬಿಟ್ಟು ಅದೇ ದಿನ 11:25 ಹೊಸಪೇಟೆಗೆ ಹೋಗಿ ತಲುಪುತ್ರಿ. ಅಂದ್ರೆ 176 ಕಿಲೋಮೀಟರ್ ಕವರ್ ಮಾಡಕ್ಕೆ 5 ತಾಸು 25 ನಿಮಿಷ ಜರ್ನಿ ಟೈಮ್ ನಮ್ಮ ಟ್ರೈನ್ ತೊಗೊಳತ್ತಿ. ಡೈರೆಕ್ಟ್ ಆಗಿ ಈಗ ಲೋಕೋಮೋಟಿವ್ ನೋಡೋಣಂತ್ರಿ. ಪ್ಯೂರ್ ಡೀಸೆಲ್ ಸೆಕ್ಷನ್ ಆಗಿರೋದ್ರಿಂದ ನಮ್ಗೆ ಡೀಸೆಲ್ ಲೋಕೋನ ಇರುತ್ತೆ. ಅದು WDP4 20058 KGM ಅಂತ ನೋಡತ್ತೀರಿ. ನಾವು ಮಸ್ತ್ ಸನ್ರೈಸ್ ಐತಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗತೈತಿ. ಬರೀ ಈಗ ಎಂಜಾಯ್ ಮಾಡ್ಕೊಂತ ಹೋಗೋಣಂತ. ಕರೆಕ್ಟ್ ಡಾಟ್ ಆನ್ ಟೈಮ್ ಡಿಪಾರ್ಟ್ ಆದ್ರಿ ನೋಡ್ರಿ ನಾವು ಹರಿಹರದಿಂದ. ನಮ್ಮ ಮುಂದನ ನಮ್ಮ EMD ಲೋಕೋಮೋಟಿವ್ ಐತ್ರಿ. ಫುಲ್ ಅದರದ್ದು ಹಮ್ಮಿಂಗ್ ಸೌಂಡ್ ಕೇಳ್ಕೊಂತ ನಾವು ಇವತ್ತು ಜರ್ನಿನ ಎಂಜಾಯ್ ಮಾಡ್ಕೊಂತ ಹೋಗೋಣಂತ. ವಾ, ಎಕ್ಸಿಲೇಷನ್ ಸೌಂಡ್ ನೋಡ್ರಿ ಅದರದ್ದು. KSR ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗುವಂಥ SSS ಹುಬ್ಬಳ್ಳಿ ಎಕ್ಸ್ಪ್ರೆಸ್. ನಾವೀಗ ಸ್ಕಿಪ್ ಮಾಡತ್ತೀವ್ರಿ ಅಮರಾವತಿ ಕಾಲೇಜ್ ಜಂಕ್ಷನ್. ಬಟ್ ಇಲ್ಲಿ ನಮ್ದು ಸ್ಟಾಪ್ ಐತಿ, ಅದು ಹೊಳ್ಳಿ ಬರುವಾಗ. ಇವಾಗ ಸ್ಟಾಪ್ ಇಲ್ರಿ, ಅದನ್ನ ನಾನು ಮುಂದೆ ಹೇಳ್ತೇನೆ ನಿಮಗೆ. ನಮ್ಮ ಟ್ರೈನ್ ಇವಾಗ ಎಂಟರ್ ಆಗೈತೆ ತೋಳುನ್ಸೆ ರೈಲ್ವೆ ಸ್ಟೇಷನಿಗೆ. ಇಲ್ಲಿ ನಮ್ಮ ಟ್ರೈನಿಗೆ ಟೋಟಲ್ ಆಗಿ 10 ನಿಮಿಷ ಸ್ಟಾಪ್ ಸಿಗುತ್ತೆ. ಯಾಕಂತಂದ್ರೆ ಇಲ್ಲಿ ನಮ್ಮ ಟ್ರೈನಿಂದ ಲೋಕೋ ರಿವರ್ಸಲ್ ಆಗುತ್ತೆ ರೀ. ಲೋಕೋ ರಿವರ್ಸಲ್ ಆಗಿ ನಾವು ವಾಪಸ್ ಮತ್ತೆ ಹೋಗ್ತೀವಿ ರೀ ದಾವಣಗೆರೆ ಮ್ಯಾಗ ಅಮರಾವತಿ ಕಾಲೇಜ್ ಜಂಕ್ಷನ್. ಹೆಂಗಂತಂದ್ರೆ ರೂಟ್ ಬಗ್ಗೆ ಹೇಳ್ಬಿಡುತ್ತೆ ಅಂತ ಹೇಳಿ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಫಸ್ಟ್ ನಾವು ಹರಿಹರ ಬಿಟ್ಟ ತಕ್ಷಣ ಬರ್ತೀವಿ ರೀ ಅಮರಾವತಿ ಕಾಲೇಜ್ ಜಂಕ್ಷನ್, ದಾವಣಗೆರೆ ಮ್ಯಾಗ ತೋಳುನ್ಸೆಗೆ ಬಂದು ಲೋಕೋ ರಿವರ್ಸಲ್ ಆಗಿ ವಾಪಸ್ ಹೋಗ್ತೀವಿ ನಾವು ದಾವಣಗೆರೆ ಮ್ಯಾಗ ಅಮರಾವತಿ ಕಾಲೇಜ್ ಜಂಕ್ಷನ್. ಅಮರಾವತಿ ಕಾಲೇಜ್ ಜಂಕ್ಷನಿಂದ ನಾವು ರೈಟಿಗೆ ಡೈವರ್ಟ್ ಆಗಿ ನೆಕ್ಸ್ಟ್ ಹೋಗ್ತೀವಿ ರೀ ತಲೆಗೆ ಹರಪನಹಳ್ಳಿ, ಬೆನಹಳ್ಳಿ, ಕೊಟ್ಟೂರು, ಮಾಳವಿ ಮ್ಯಾಗ ಹಗರಿಬೊಮ್ಮನಹಳ್ಳಿ, ಹಗರಿಬೊಮ್ಮನಹಳ್ಳಿಯಿಂದ ಹಂಪಪಟ್ಟಣಮ್ಮ, ಮರಿಯಮ್ಮನಹಳ್ಳಿ, ವ್ಯಾಸ ಕಾಲನಿ ಜಂಕ್ಷನ್, ವ್ಯಾಸನಕೆರೆ ಮ್ಯಾಗ
ನಾವು ಹೋಗಿ ತಲುಪ್ತೇವೆ ರೀ ಹೊಸಪೇಟೆಗೆ. ಟೋಟಲ್ 176 ಕಿಲೋಮೀಟರ್ ನಡಕ್ಕೆ 14 ಸ್ಟಾಪ್ ನಮ್ಗೆ ನೋಡಕ್ಕೆ ಸಿಗ್ತಾವೆ. ಇಲ್ಲಿ ಸ್ವಲ್ಪ ಜನ ಹತ್ಕೊಂಡ್ರಿ, ಅಷ್ಟೇನು ಕಾಣಲಿಲ್ಲ ನನಗೆ. ಆಲ್ಮೋಸ್ಟ್ ಕಾಲಿನ ಐತ್ರಿ ಟ್ರೈನ್. ನಾನು ಆಗಲೇ ಲೋಕೋ ಮುಂದೆ ಇತ್ತಂತ ಹೇಳಿದೆ ರೀ. ಈಗ ಲೋಕೋ ಡಿಟ್ಯಾಚ್ ಆಗಿ ಹೇಳಿದಂಗೆ ರಿವರ್ಸಲ್ ಆತಲ್ಲ ರೀ, ಪೂರ ನಾವು ಲಾಸ್ಟ್ ಆಗಿಬಿಟ್ವಿ. ಇನ್ನು ಹೇಳ್ಬೇಕಂತಂದ್ರೆ ತೋಳನ್ಸೇರಿ ನೆಕ್ಸ್ಟ್ ಜಂಕ್ಷನ್ ಪಾಯಿಂಟ್ ಆಗುತ್ತೆ ರೀ ಇದು. ಯಾಕಂದ್ರೆ ಇಲ್ಲಿಂದ ಒಂದು ಲೈನ್ ಭರಮಸಾಗರ ಮ್ಯಾಗ ಚಿತ್ರದುರ್ಗಕ್ಕೆ ಹೋಗೈತೆ ರೀ. ಮತ್ತು ಚಿತ್ರದುರ್ಗದಿಂದ ತುಮಕೂರಿಗೆ ಒಂದು ಲೈನ್ ಮಾಡತ್ತಾರ. ಈ ಲೈನ್ ಆಗಿಬಿಡ್ತಂದ್ರೆ ಕನೆಕ್ಟ್ ಆಗಿಬಿಡ್ತಂದ್ರೆ ಮಸ್ತ್ ಆಗುತ್ತೆ ರೀ. ಹುಬ್ಬಳ್ಳಿಯಿಂದ ನಮ್ಗೆ ಬೆಂಗಳೂರು ಹೋಗಕ್ಕೆ ಭಾರಿ ಫಾಸ್ಟೆಸ್ಟ್ ರೂಟ್ ಆಗಿಬಿಡುತ್ತೆ. ಸೊ 6:50 ಇಲ್ಲಿಂದ ಡಿಪಾರ್ಚರ್ ಟೈಮ್ ಐತೆ ರೀ. ಒಂದು 5ರಿಂದ 10 ನಿಮಿಷ 5 ನಿಮಿಷ ಡಿಲೇ ಆಯ್ತು. ನೋಡೋಣಂತ. ಡಿಪಾರ್ಟ್ ಆದ್ರಿ ನಾವು. ಫುಲ್ ನಾನೇ ಲಾಸ್ಟ್ ಆಗ್ಬಿಟ್ಟೆ ನೋಡ್ರಿ. ನಮ್ಮ ಗಾರ್ಡ್ ಸರ್ ಗ್ರೀನ್ ಫ್ಲ್ಯಾಗ್ ತೋರ್ಸತ್ತಾರ, ಅವ್ರಕಿನ ಹಿಂದೆ ನಾನು. ವೆಲ್ಕಮ್ ಟು ದಾವಣಗೆರೆ ರೀ. ಸೆಕೆಂಡ್ ಟೈಮ್ ಆನ್ ಸೇಮ್ ಟ್ರೈನ್. ಬರುವಾಗೂ ಸ್ಟಾಪ್ ಮಾಡಿದ್ರೆ ಮೇ ಬಿ ಅದು ಸಿಗ್ನಲ್ ಪ್ರಾಬ್ಲಮ್ ಏನಿರ್ಬೋದು ರೀ. ಈಗೂ ಸ್ಟಾಪ್ ಮಾಡ್ರಿ, ಈಗ ಜಾಸ್ತಿ ಹೊತ್ತು ಸ್ಟಾಪ್ ಮಾಡತ್ತಾರೆ. ವೇರಿಸ್ ಮೈ ಟ್ರೈನ್ ಒಳಗೆ ನೋಡಿದ ಪ್ರಕಾರ ಈಗ ವಾಪಸ್ ಹೋಗೋ ಸ್ಟಾಪ್ ಇಲ್ಲ ರೀ. ಬಟ್ ಭಾಳ ಜನ ಮೇ ಬಿ ಲೋಕೋ ರಿವರ್ಸಲ್ ಆಗಿ ಬಂದಿಂದ ಟ್ರೈನ್ ಬೋರ್ಡ್ ಮಾಡ್ತಾರೆ ಕಾಣತ್ರಿ. ಹಾಗಾಗಿ ಇಲ್ಲಿ ಸ್ಟಾಪ್ ಕೊಟ್ಟಾರ. ಭಾಳ ಜನ ಇವಾಗ ಹತ್ಕೊಳತ್ತಾರ. ಮೇ ಬಿ ಇಲ್ಲಿ ಅನೌನ್ಸ್ ಮಾಡ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಲೋಕೋ ರಿವರ್ಸಲ್ ಆಗಿ ವಾಪಸ್ ಬರುತ್ತಲ್ಲ ರೀ. ಹಾಗಾಗಿ ಹೋಗುವಾಗ ಯಾರು ಹತ್ಕೋಬೇಡ್ರಿ, ವಾಪಸ್ ಬರುವಾಗ ಹತ್ಕೋರಿ ಅಂತಂದು ಅನೌನ್ಸ್ ಮಾಡ್ಬೋದು ಅನಿಸುತ್ತೆ ರೀ ನಂಗೆ ಗೊತ್ತಿರೋ ಪ್ರಕಾರ. ನಮ್ಮ ಟ್ರೈನ್ ಯಾವಾಗ ಎಂಟರ್ ಆಗೈತೆ ರೀ ಅಮರಾವತಿ ಕಾಲನಿ ಜಂಕ್ಷನ್ಗೆ. ಜಂಕ್ಷನ್ ಯಾಕಪ್ಪ ಅಂತಂದ್ರೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗೋ ಮೇನ್ ಲೈನ್ ಒಳಗೆ ಒಂದು ಲೈನ್ ಇಲ್ಲಿಂದ ಕಟ್ ಆಗೈತೆ ರೀ. ಈಗ ನಾವು ಹೊಂಟೇವಲ್ಲ ರೀ ಆ ಲೈನ್ ಅಂದ್ರೆ ಹರಪನಹಳ್ಳಿ ಹಗರಿಬೊಮ್ಮನಹಳ್ಳಿ ಮ್ಯಾಗ ಹೊಸಪೇಟೆ ಒಂದು ಲೈನ್ ಹೋಗೈತಲ್ಲ ರೀ. ಹಾಗಾಗಿ ಅಮರಾವತಿ ಕಾಲನಿಗೆ ಜಂಕ್ಷನ್ ಅಂತಾರೆ. ಇನ್ನು ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ಈ ಸ್ಟೇಷನ್ ಒಳಗೆ ಇಳ್ದೇನೆ ರೀ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಟ್ರೈನು ಇದನ್ನು ಸ್ಕಿಪ್ ಮಾಡಿಬಿಡ್ತಾವೆ ರೀ. ಹಾಗಾಗಿ ಈಗ ಕ್ರಾಸಿಂಗ್ ನೋಡೋಣ ಅಂತ ರೀ. ಅದ್ರ ಸಂಬಂಧ ವೇಟಿಂಗ್ ಟ್ರೈನ್ ಡಿಪಾರ್ಟ್ ಆದ ಬರ್ರಿ ಹೋಗೋಣ. ಔಟ್ರ್ ಒಳಗೆ ವೇಟ್ ಮಾಡತ್ತಿರ್ಬೋದು, ಅದು ನೋಡೋಣ ಅಂತ. ಉದಯಪುರದಿಂದ ಮೈಸೂರಿಗೆ ಹೋಗುವಂಥ ಪ್ಯಾಲೇಸ್ ಫಿಲ್ ಹಮ್ಸಫರ್ ಎಕ್ಸ್ಪ್ರೆಸ್. ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಇದು ಧಾರವಾಡ ಒಂದೇ ಭಾರತ್ಗಿಂತ ಹೈ ಪ್ರಯಾರಿಟಿ ರೀ. ಯಾಕಂದ್ರೆ ನಮ್ದು ಧಾರವಾಡ ಒಂದೇ ಭಾರತ್ ಟ್ರೈನ್ ದಾವಣಗೆರೆಗೂ ಸ್ಟಾಪ್ ಐತಿ, ತುಮಕೂರಿಗೂ ಸ್ಟಾಪ್ ಐತಿ ರೀ, ಯಶವಂತಪುರಕ್ಕೆ ಐತಿ, ಬೆಂಗಳೂರಿಗೆ ಐತಿ. ಈ ಟ್ರೈನ್ ಡೈರೆಕ್ಟ್ ಹುಬ್ಬಳ್ಳಿ ಬಿಡಿದ ತಕ್ಷಣ ಸೀದಾ ದಾವಣಗೆರೆ ರೀ. ದಾವಣಗೆರೆಯಿಂದ ಸೀದಾ ಬೆಂಗಳೂರು, ಬೆಂಗಳೂರಿಂದ ಮಂಡ್ಯ, ಆಮೇಲೆ ಮೈಸೂರು. ಸದ್ಯಕ್ಕೆ 60 ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಮ್ಮ ಟ್ರೈನ್ ಎಂಟರ್ ಆಗೈತೆ ರೀ ತೆಲಿಗಿ ರೈಲ್ವೆ ಸ್ಟೇಷನಿಗೆ. ಇಲ್ಲಿ ನಿಮಗೆ 1 ನಿಮಿಷ ಅಷ್ಟು ಸ್ಟಾಪ್ ಸಿಗುತ್ತೆ ರೀ. ಆಲ್ಮೋಸ್ಟ್ ನಾವು ಒಂದು 10 ಮಿನಿಟ್ಸ್ ಡಿಲೇ ಇದ್ದೇವೆ. ಈ 1 ನಿಮಿಷ ಸ್ಟಾಪ್ ಇದ್ದಲ್ಲೇ ಡಿಲೇನೂ ಇದ್ದಾಗ ಪ್ಯಾಸೆಂಜರ್ ಯಾರು ಕಾಣಲಿಲ್ಲ ಅಂದ್ರೆ 1 ನಿಮಿಷನೂ ಸ್ಟಾಪ್ ಮಾಡಲ್ಲ ರೀ. ಹೇಳಿದ ತಕ್ಷಣ ಟ್ರೈನ್ ಡಿಪಾರ್ಟ್ ಆಗ್ತದೆ. ಇದೊಂಥರ ಹೊಸ ಫೀಲ್ ನೋಡ್ರಿ ನನಗೆ. ಫುಲ್ ಲಾಸ್ಟ್ ರೀ. ಇದರಿಂದ ಯಾವ ಕೂಚಿಲ್ಲ ಏನಿಲ್ಲ, ಮಸ್ತ್ ಕಾಣದ ನನಗೆ. ಮೇ ಬಿ ನಿನ್ನೆ ನೈಟ್ ಇಲ್ಲೇ ಮಳೆ ಆಗಿರ್ಬೋದು ರೀ. ಅದು ಫುಲ್ ಎಲ್ಲ ಹಸಿ ಐತಿ, ಫುಲ್ ಶಾಂತ್ ನೋಡ್ರಿ. ಇಂಥ ಸ್ಟೇಷನ್ ಭಾಳ ಅಂದ್ರೆ ಭಾಳ ಇಷ್ಟ ಹಾಕೋರಿ. ಸಣ್ಣ ಪುಟ್ಟ ಸ್ಟೇಷನ್ ಇರ್ತಾವೆ, ಅದ್ರಾಗ ಪೂರಾ ಡೀಸೆಲ್ ರೂಟ್ ಐತ್ರಿ ಇದು. ಫುಲ್ ಪೀಸ್ ನೋಡ್ರಿ. ಇಲ್ಲಿ ಬಂದು ಕುಂತ್ಬಿಟ್ರೆ ಅಷ್ಟು ಸ್ಮೂತಾಗಿ ನಾವು ಡಿಪಾರ್ಟ್ ಆಗತ್ತೇವೆ ರೀ ತೆಲಿಗಿ ರೈಲ್ವೆ ಸ್ಟೇಷನಿಂದ.
ಲೊಕೇಶನ್ ನೋಡ್ರಿ ಇದನ್ನ ಫುಲ್ ಫಿದಾ ಆಗ್ಬಿಟ್ಟು ನೋಡ್ರಿ ಈ ಲೊಕೇಶನ್. ಇಲ್ಲಿ ನೋಡ್ರಿ ಇಲ್ಲಿ ಪ್ಯೂರ್ ಡೀಸೆಲ್ ರೂಟ್ ರೀ. ನೋಡ್ರಿ ಈ ಸೆಕ್ಷನ್ ನೋಡ್ರಿ ಇದನ್ನ ಯಪ್ಪ ನನಗಂಕ್ರಿ ಫುಲ್ ಮಸ್ತ್ ಅನ್ಸಾದ್ಬಿಡತ್ರಿ ಈ ರೂಟ್. ಮೇನ್ ಎಲೆಕ್ಟ್ರಿಕಲ್ ಪೋಲ್ ಇಲ್ರಿ ಅದ ನೋಡ್ರಿ ಮೇನ್. ಎಂಟರ್ ಆದ್ರೆ ನಾವು ಹರಪನಹಳ್ಳಿ ರೈಲ್ವೆ ಸ್ಟೇಷನಿಗೆ ವಿತ್ ಬ್ಯೂಟಿಫುಲ್ ಲೊಕೇಶನ್ಸ್ ನೋಡತ್ತೀರಿ ಹಿಂದೆ. ಯಾವ ರೇಂಜಿಗೆ ಐತೆ ಹೇಳ್ರಿ ಹರಪನಹಳ್ಳಿ ರೈಲ್ವೆ ಸ್ಟೇಷನ್ ಇದೆ. ನಾನು ನಿಜವಾಗ್ಲೂ ಇಷ್ಟು ಮಸ್ತ್ ಇರೋದು ಅಂತ ಅನ್ಕೊಂಡಿದ್ದೆ ಅಲ್ರಿ. ನೋಡ್ರಿ ಪ್ಯೂರ್ ಡೀಸೆಲ್ ರೂಟ್. ಆ ನಡಕ ವಿಂಡ್ ಮಿಲ್ಸ್ ಅದಾವಲ್ರಿ ವಿಂಡ್ ಫ್ಯಾನ್ಸ್ ಏನೋ ಆ ಸೆಕ್ಷನ್ ಮಾತ್ರ ಹೆವಿ ಇಷ್ಟ ಆದ್ರೆ ನನಗೆ. ಇಲ್ಲಿನೂ 1 ನಿಮಿಷ ಅಷ್ಟ ಸ್ಟಾಪ್ ಸಿಗತ್ತೆ ರೀ. ರೈಲ್ವೆ ಸ್ಟೇಷನಿಂದ ನೀವು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂತಂದ್ರೆ 2.5 ಕಿಲೋಮೀಟರ್ ಮಟ್ಟ ಆಗುತ್ತೆ. ಬಸ್ಗೆ ಏನಿಲ್ಲ ಅವೈಲಬಿಲಿಟಿ ಇಲ್ರಿ. ಆಟೋ ಗಿಟೋಸ್ ಎಲ್ಲ ಸಿಗ್ತಾವೆ, ಬಟ್ ಓವರ್ ಚಾರ್ಜ್ ಮಾಡ್ತಾರಂತ ನಾನು ಕೇಳ್ಪಟ್ಟೇನೆ ರೀ. ಈ ರೂಟ್ ಒಳಗೆ ಭಾಳ ಕಮ್ಮಿ ಟ್ರೈನ್ ಅದಾವೆ ರೀ. ಆಲ್ಮೋಸ್ಟ್ ಒಂದು 3 ಟ್ರೈನ್ ಅಷ್ಟೇ ಈ ರೂಟ್ ಒಳಗೆ ರನ್ ಆಕವಲ್ರಿ. ಪ್ಯಾಸೆಂಜರ್ಸು ಭಾಳ ಕಡಿಮೆ, ಹಾಗಾಗಿ ಅವರು ಚಾರ್ಜ್ ಸ್ವಲ್ಪ ಜಾಸ್ತಿನೇ ತೊಗೊತಾರೆ. ಹಂಗಂತ ಫುಲ್ ಜಾಸ್ತಿ ತೊಗೋಬಾರ್ದ್ರಿ, ಒಂದು ರೇಂಜಿಗೆ ತೊಗೋಬೋದು. ಬರ್ರಿ ಸಿಗ್ನಲ್ ಆತ ಹೋಗೋಣಂತ. ಇದು ಸ್ಟೇಷನ್ ಅಂತ ಮೇನ್ ಬಿಲ್ಡಿಂಗ್ ರೀ. ಸ್ಮಾಲ್ ಆ್ಯಂಡ್ ಕ್ಯೂಟ್ ಆಗೈತೆ ರೀ. ಒಂದು ನಿಮಿಷ ರೀ, ಬೈಬೇಡ್ರಿ. ನಮ್ಮ ಟ್ರೈನ್ ಎಂಟ್ರ್ ಆಯ್ತು ಈಗ ಬೆನಹಳ್ಳಿ ರೈಲ್ವೆ ಸ್ಟೇಷನಿಗೆ. ಬಟ್ ನಾವೀಗ ರುದ್ರಾಬಾಯಿ ರೀತಿ ಕಾಲ್ನಾಗದೇವಿ. ಸೊ ಇಲ್ಲಿ ನಿಮ್ಗೆ ಹೇಳಿದಂಗೆ 1 ನಿಮಿಷ ಅಷ್ಟೇ ಸ್ಟಾಪ್ ಸಿಗುತ್ತೆ ರೀ. ಇಲ್ಲಿ ವೆಂಡರ್ಸ್ ಯಾರು ಸಿಗಲ್ರಿ, ಇದೊಂದು ನೆನಪಿಟ್ಕೊಂಬಿಡ್ರಿ. ಈ ರೂಟ್ ಒಳಗೆ ಏನು ಬರ್ತಿರಲ್ಲ ನೀವು, ಅಂದ್ರೆ ಹರಿಹರದಿಂದ ಆಲ್ಮೋಸ್ಟ್ ಹೊಸಪೇಟೆ ಮಟನೂ ನಿಮ್ಗೆ ಡ್ರಿಂಕ್ಸ್ ಆಯ್ತು ತಿನ್ನಕತ್ತು ಏನಂದ್ರೆ ಏನೂ ಸಿಗೋಲ್ಲ. ನಿಮ್ಮ ಬೇಸಿಕ್ ನೆಸೆಸರಿ ವಾಟರ್ ಬಾಟ್ಲಾರ ನೀವು ಕ್ಯಾರಿ ಮಾಡಲೇಬೇಕಾಗತ್ತೆ. ಪ್ಯಾಸೆಂಜರ್ಸ್ ಅಂಕರಿ ಯಾರೆಲ್ಲ ರೀ ಇಲ್ಲಿ 1 ನಿಮಿಷನೂ ಸ್ಟಾಪ್ ಮಾಡೋದು ಡೌಟ್. ಈ ಬೋರ್ಡ್ ನೋಡ್ರಿ, ಇಲ್ಲಿ ಬೋರ್ಡ್ ಒಳಗೆ ಏನಿಲ್ಲ, ಇಲ್ಲ ಅಂದ್ರೆ ಈಗ ರೀಪೇಂಟ್ ಮಾಡ್ಯಾರ ಅದನ್ನ. ಬರ್ರಿನಾ ಹೋಗೋಣಂತ. ಎಷ್ಟನೇ ತಾರೀಕು ಹೇಳ್ರಿ? ಓ ನಮ್ಮ ಟ್ರೈನ್ ಎಂಟರ್ ಆಗಿತ್ತು ಈಗ ಕೊಟ್ಟೂರು ರೈಲ್ವೆ ಸ್ಟೇಷನಿಗೆ. ಬಟ್ ಪ್ಲಾಟ್ಫಾರ್ಮ್ ಅಲ್ಲಿಗೆ ಎಂಡ್ ಆಗಿಬಿಡ್ತಾರೆ. ಇಲ್ಲಿ ಯಾವುದು ಪ್ಲಾಟ್ಫಾರ್ಮ್ ಏನಿಲ್ಲ, ಅದಕ್ಕೆ ಇಲ್ಲಿ ನಿಂತು ತೋರ್ಸತ್ತಾರೆ. ಭಾಳ ಜನ ಬೋರ್ಡ್ ಮಾಡತ್ತಾರೆ ನೋಡ್ರಿ. ಆಲ್ಮೋಸ್ಟ್ ನಮ್ಮ ಟ್ರೈನ್ ಒಂದು 20 to 30% ಅಷ್ಟೇ ಫೇಲ್ ಆಗಿತ್ತು ರೀ. ಬಟ್ ಇಲ್ಲಿ ಭಾಳ ಜನ ಬೋರ್ಡ್ ಮಾಡತ್ತಾರೆ. ಡಿಪಾರ್ಟ್ ಆಯ್ತು ರೀ ನಮ್ಮ ಟ್ರೈನ್ ಕೊಟ್ಟೂರು ರೈಲ್ವೆ ಸ್ಟೇಷನಿಂದ. ಇನ್ನು ಹೇಳ್ಬೇಕಂತಂದ್ರೆ ಕೊಟ್ಟೂರಿಗೆ 8:33 ಬರುತ್ತೆ, 8:35 ಇಲ್ಲಿಂದ ಹೊಡುತ್ತೆ. ಅಂದರೆ 2 ನಿಮಿಷ ಸ್ಟಾಪ್ ನಿಮ್ಗೆ ಕೊಟ್ಟೂರಿಗೆ ಕೊಟ್ಟಾರ. ಅಂದ್ರೆ ಆಲ್ಮೋಸ್ಟ್ ನಮ್ದು ಎಲ್ಲ ಈ ರೂಟ್ ಒಳಗೆ ಬರುವಂಥ ಸ್ಟೇಷನ್ ಒಳಗೆ ಬರೀ 1 ನಿಮಿಷ ಅಷ್ಟೇ ಸ್ಟಾಪ್ ಅದಾವೆ ರೀ. ಬಟ್ ಕೊಟ್ಟೂರಿಗೆ 2 ನಿಮಿಷ ಸ್ಟಾಪ್ ಕೊಟ್ಟಾರ. ಅಂದ್ರೆ ಈ ರೂಟ್ ಒಳಗೆ ಒಂದು ಸ್ವಲ್ಪ ಮೇಜರ್ ಸ್ಟೇಷನ್ ಅಂತಂದು ನಾವು ತಿಳ್ಕೊಬೋದು. ಇನ್ನು ಕೊಟ್ಟೂರು ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿದೆ ಕೊಟ್ಟೂರೇಶ್ವರ ಟೆಂಪಲ್ ಮತ್ತು ಜಾತ್ರೆ ತೇರು ಭಾಳ ಫೇಮಸ್ ರೀ ಇದು. ಇನ್ನು ಫುಡ್ ಬಗ್ಗೆ ನೋಡ್ಬೇಕಂದ್ರೆ ಇಲ್ಲಿದೆ ಮಂಡಕ್ಕಿ ಮೆಣಸಿನ್ಕಾಯಿ ಭಾಳ ಫೇಮಸ್ ರೀ. ಮೆಣಸಿನ್ಕಾಯಿ ಅಂದ್ರೆ ನಮ್ಮ ಸೈಡ್ ಮಿರ್ಚಿ ಅಂತ ಹೇಳ್ರಿ, ಹಾಗಾಗಿ ಇಲ್ಲಿ ಮೆಣಸಿನ್ಕಾಯಿ ಅಂತಾರೆ ರೀ. ಅದು ಭಾಳ ಫೇಮಸ್ ಇರುತ್ತೆ ರೀ. ಇರುತ್ತಲ್ರಿ, ಐತಿ. ಇದೆ ನಮ್ಮದು ಕೊಟ್ಟೂರು ರೈಲ್ವೆ ಸ್ಟೇಷನ್. ಡಿಪಾರ್ಟ್ ಆದ್ರೆ ನಾವು ಮಾಡಿದ್ವಿ ರೈಲ್ವೆ ಸ್ಟೇಷನಿಂದ ಬಿಲ್ಡಿಂಗ್ ಏನಿಲ್ಲ ನೋಡಿ. ಅಲ್ಲೇ ಟಿಕೆಟ್ ಐತೆ ತೋರಿಸ್ರಿ ನಿಮ್ದು. ಕೊಟ್ಟರು ಇರ್ತಿದ್ದೇನೆ ಮುಂದಿದ್ದೆ. ನಿಮ್ದು ರೊಕ್ಕ ಕೊಡಾಕ್ತಿಲ್ಲಿ, ನಿಮ್ದು ಟಿಕೆಟ್ ತೆಗಿಸಿಲ್ಲ ನೀವು ಯಾರು? ನಿಮ್ಮ ಹಿಡಿದು ಕೊಡ್ತೇಳಿ ಪೊಲೀಸರಿಗೆ ಅಂತಾರೆ ಫೋನ್ ಹಚ್ಚಿ. ನಿಮ್ಮ ಟಿಕೆಟ್ ತೆಗಿಸಿಲ್ಲ ಅಂದಿಲ್ಲ ಆಗಲೇ.
ಟಿಕೆಟ್ ಎಲ್ಲ ಐತಿ ಎಲ್ಲಿ ಟಿಕೆಟ್ ಕೊಡಲ್ಲ ಮಾಡುವಾಗ ಇಲ್ಲಿ ತೆಗಿಸ್ತಾರೆ ಏನು ಇಲ್ಲಿ ಹೇಳ್ಬಿಡ್ತೀರಿ ಈಗ ನೀವು ತೆಗಿಸಿ ಎಲ್ಲಿ ಬರ್ತೀರಿ ಅಲ್ಲೇ ಕೊಂಟಿವಾ ನಮ್ಮ ಟ್ರೈನ್ ಎಂಟರ್ ಆಗೈತೆ ರೀ ಈಗ ಹಗರಿ ಬೊಮ್ಮನಹಳ್ಳಿ ರೈಲ್ವೆ ಸ್ಟೇಷನಿಗೆ ಮತ್ತು ನಾನು ಕೋಚ್ ಪೂರ ಕೆಳಗೆ ಬಂದ್ಬಿಟ್ಟತ್ರಿ ಇನ್ನು ಹೇಳ್ಬೇಕಂದ್ರೆ ಇಲ್ಲಿ ಕೂಡ ನಿಮಗೆ 1 ನಿಮಿಷ ಅಷ್ಟೇ ಸ್ಟಾಪ್ ಸಿಗುತ್ತೆ ಭಾಳ ಜನ ಇಲ್ಲೇ ಪ್ಯಾಸೆಂಜರ್ಸ್ ಅದ ರೀ ಅಲ್ಲಿ ಕೊಟ್ಟರು ಆದಮೇಲೆ ಸ್ವಲ್ಪ ಜನ ನಮ್ಗೆ ನೋಡಕ್ಕೆ ಸಿಕ್ಕರೆ ಅದಕ್ಕಿಂತ ಮುಂಚೆ ಆಲ್ಮೋಸ್ಟ್ ನಮ್ಗೆ ಯಾರು ಸಿಗ್ತಿದ್ದೇ ಇಲ್ಲ ನಿಮ್ಗೆ ಹೇಳಿದ್ರಿ ನಾನು ಆಗಲೇ ಏನಾರ ಫುಡ್ ಕ್ಯಾರಿ ಮಾಡಿರಿ ವಾಟರ್ ಬಾಟ್ಲ್ ಕ್ಯಾರಿ ಮಾಡಿರಿ ಅಂತಂದು ಬಟ್ ನಾನೇ ಕ್ಯಾರಿ ಮಾಡಿಲ್ಲ ರೀ ಬರೀ ಒಂದು ವಾಟರ್ ಬಾಟ್ಲ್ ಅಷ್ಟೇ ತೊಗೊಂಬಂದಿದ್ದೆ ಅದು ಖಾಲಿ ಆಗಿಬಿಟ್ಟೈತೆ ರೀ ಈಗ ಅದಕ್ಕೆ ಸುಮ್ಮ ಕಾಯ್ಕೊಂತ ಕುಂತಾನೆ ಇರೋದ ಸ್ಟೇಷನ್ ಬಿಲ್ಡಿಂಗ್ ಅಲ್ಲೇ ಐತ್ರಿ ಅಲ್ಲೇ ಇರ್ಬೋದು ಇದ್ದರು ವೆಂಡರ್ಸ್ ಈ ಕಡೆ ಅಂಕ್ರಿ ಯಾರು ಬರತ್ತಿಲ್ಲ ಇನ್ನು ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ಹುಡುಗರು ಬಂದಿದ್ರಲ್ಲ ರೀ ಅವ್ರನ್ನ ಕೇಳಿದಾರೆ ನಾನು ಮಾಲ್ಗಳು ಒಳಗೆ ಯಾರು ಸ್ಟೇಷನ್ ಬಿಲ್ಡಿಂಗ್ ಐತೆ ರೀ ಸದದಲ್ಲಿ ತೋರಿಸಿದಾರೆ ನಿಮ್ಗೆ ಟಿಕೆಟ್ ಯಾರು ತೊಗೊಳೋದಿಲ್ಲ ಅಂತಾರೆ ಅಲ್ಲಿಂದ ಇಲ್ಲಿ ಬಂದು ಇಳಿದ್ಬಿಡ್ತಾರೆ 5 ಕಿಲೋಮೀಟ್ರ್ ಅಷ್ಟೇ ಐತದ ತೊಗೊಳಾರಿದ್ರು ಇಲ್ಲಿ ಬಂದು ಇಳಿದು ಇಲ್ಲಿಂದ ಟ್ರೈನ್ ಟಿಕೆಟ್ ತೊಗೊತಾರಂತ ಆ ಹುಡುಗರು ಹೇಳಿದ್ರಿ ನನಗೆ ಗೊತ್ತಿಲ್ಲ ಪಕ್ಕ ಡಿಪಾರ್ಚರ್ ಸಿಗ್ನಲ್ ಸಿಕ್ತರೆ ಬರ್ರಿ ನಾ ಡಿಪಾರ್ಟ್ ಆಗೋಣ ಅಂತ ಡಿಪಾರ್ಟ್ ಆದ್ರೆ ನಾವು HB ಹಳ್ಳಿ ಅಂದ್ರೆ ಹಗರಿ ಬೊಮ್ಮನಹಳ್ಳಿಗೆ ಶಾರ್ಟ್ ಫಾರ್ಮಾಗಿ HB ಹಳ್ಳಿ ಅಂತಲೂ ಕರೀತಾರೆ ನಮ್ಮ ಟ್ರೈನ್ ನೋಡಿರಲಿ ಪೂರ ಖಾಲಿ ರೀ ಹಿಂಗಾಗಿ ನಾನು ಆರಾಮೇಲೆ ಕುಂತ್ಬಿಟ್ಟೇನೆ ರೀ ಇನ್ನು ಕ್ಲೀನ್ನೆಸ್ ನೋಡ್ಬೇಕಂತಂದ್ರೆ ವಾಶ್ರೂಮ್ ಅಂಕ್ರಿ ಬೇಡ ಫುಲ್ ಅಂದ್ರೆ ಫುಲ್ ಗಲೀಜು ನೋಡಿರಲಿ ಯಾವ ರೇಂಜಿಗೆ ಹೊಲಸಾಗೈತೆ ಅಂದ್ರೆ ಎಲ್ಲೋ ಸುಮ್ಮ ಒಂದು ಕಡೆ ನಿಂದಿರ್ಸ್ಬಿಟ್ಟಿರ್ತಾರಲ್ಲ ರೀ ಹಂಗಾಗೈತೆ ರೀ ಟ್ರೈನ್ ಮಾತ್ರ ಪೂರ ಖಾಲಿ ಐತಿ ಬರೀ ಆ ಕಡೆ ನಾನು ತೋರಿಸ್ತೀನಿ ಅದು ಪೂರ ಈ ಒಂದು ಕೋಚ್ ಒಳಗೆ ನಾನು ಒಬ್ಬನದೇನು ರೀ ಬಟ್ ನೀಟ್ನೆಸ್ ಕ್ಲೀನ್ಲಿನೆಸ್ ಬಗ್ಗೆ ಮಾತಾಡ್ಬೇಕಂದ್ರೆ 0 ರೀ ಪೂರ ಏಟು ಕ್ಲೀನ್ ಆಗಿಲ್ಲ ರೀ ಇದು ವಾಶ್ರೂಮ್ ಅಂತೂ ನೋಡೋ ರೇಂಜ್ನಾಗ ಇಲ್ಲ ರೀ ತೋರಿಸೋದು ದೂರ ಹೊತ್ತು ಇದೊಂದು ಸ್ವಲ್ಪ ನೋಡ್ಬೇಕು ರೀ ಪ್ಯಾಸೆಂಜರ್ ಟ್ರೈನ್ ಅಂದ ತಕ್ಷಣ ಈ ರೀತಿ ಮಾಡ್ತಾರೆ ನೆಗ್ಲೆಕ್ಟ್ ಮೇ ಬಿ ನನಗೆ ಅನಿಸುತ್ತದೆ ಹುಬ್ಬಳ್ಳಿ KSR ಬೆಂಗಳೂರು ಎಕ್ಸ್ಪ್ರೆಸ್ ಆಗಿ ಹೋಗುತ್ತಲ್ಲ ರೀ ಅವಾಗಷ್ಟೇ ಕ್ಲೀನ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ ಹರಿಹರ ಹೊಸಪೇಟೆ ಪ್ಯಾಸೆಂಜರ್ ಹೊಸಪೇಟೆಯಿಂದ ಬೆಂಗಳೂರು ಪ್ಯಾಸೆಂಜರ್ ಒಳಗೆ ಹೋಗುತ್ತಲ್ಲ ರೀ ಅದೇನು ಕ್ಲೀನ್ ಮಾಡೋದಿಲ್ಲ ಅನಿಸುತ್ತೆ ಡಿಪಾರ್ಟ್ ಆದ್ರೆ ನಾವು ಮರಿಯಮ್ಮನಹಳ್ಳಿ ರೈಲ್ವೆ ಸ್ಟೇಷನಿಂದ ಇಲ್ಲಿ ಸೇಮ್ ಹಂಗೆ ಆದ್ರೆ ನನಗೆ ಪ್ಲಾಟ್ಫಾರ್ಮಿಂದ ಬರ್ರಿ ಇದ್ರದ್ದು ಡಿಪಾರ್ಚರ್ ತೊಗೊಂಡು ಬೇರೆ ಕೋಚಿಗೆ ಹೋಗ್ಬಿಡೋಣ ಬರ್ರಿ ಕರೆಕ್ಟ ಪ್ಲಾಟ್ಫಾರ್ಮ್ ಒಳಗೆ ಬರತ್ತೆ ಅಲ್ರಿ ಟ್ರೈನ್ ನಮ್ಮ ಟ್ರೈನಿಂದ ಸ್ಪೀಡ್ ಫುಲ್ ಕಮ್ಮಿ ಆಗ್ಬಿಡತ್ತೆ ರೀ ಸ್ಟಾರ್ಟಿಂಗ್ ಅಷ್ಟೇ ಅಲ್ಲಿ 100 ಮಟ ಕ್ರೂಸ್ ಆಯ್ತು ಅದಾದ್ಮೇಲೆ ಭಾಳ ಅಂದ್ರೆ ಒಂದು 60-50 ಅಷ್ಟು ಸ್ಪೀಡ್ ಮೇಂಟೈನ್ ಮಾಡತ್ತೆ ರೀ ನಾ ಬೇರೆ ಕೋಚಿಗೆ ಹೋಗ್ಬೇಕಂತ ಮಾಡಿದ್ದೆ ಬಟ್ ಈ ಕೋಚ್ ಕನೆಕ್ಟೆಡ್ ಇಲ್ಲ ರೀ ಅದಕ್ಕೆ ಆ ಸ್ಟೇಷನ್ ಬಂದಿಂದ ಇಳಿದು ಹೋಗ್ಬೇಕು ರೀ ನೋಡೋಣ ಅಂತ ಮತ್ತು ಅದು ಏನು ಮಿಸ್ ಆಗುತ್ತೋ ಏನಂತಂದು ಆಲ್ಮೋಸ್ಟ್ ಹೊಸಪೇಟೆ ತೋರಣಗಲ್ಲ ಬಳ್ಳಾರಿ ಸೈಡ್ ಬರತ್ತೀರಿ ಅಂದ್ರೆ ಕಂಟಿನ್ಯೂಸ್ ಆಗಿ ನಿಮಗೆ ಗೂಡು ಸ್ಟೇನ ಜಾಸ್ತಿ ಸಿಗ್ತಾವೆ ರೀ ನಮ್ಮ ಟ್ರೈನ್ ಮಾತ್ರ ಈಗ ವ್ಯಾಸ ಕಾಲನಿ ಜಂಕ್ಷನ್ ಯಾಕಪ್ಪ ಅಂತಂದ್ರೆ ಇಲ್ಲಿಂದ ಒಂದು ಲೈನ್ ರಾಮಗಢ ಮ್ಯಾಗ ಸ್ವಾಮಿ ಹೇಳಿಗೆ ಹೋಗಿತ್ತು ರೀ ಹಾಗಾಗಿ ವ್ಯಾಸ ಕಾಲನಿಗೆ ಜಂಕ್ಷನ್ ಅಂತಾರೆ ಆಗಲ್ಲಿ ಅಷ್ಟರ ಪ್ಲಾಟ್ಫಾರ್ಮ್ ಇತ್ತು ರೀ ಈಗ ಅದು ಪ್ಲಾಟ್ಫಾರ್ಮ್ ಇಲ್ಲಿ ನೋಡತ್ತೀರಿ ನೀವು ಅದಕ್ಕೆ ತೆಲಿಕೆಟ್ ತೆಳಗೆ ಹೇಳ್ಬಿಟ್ನಿ ರೀ ನಾನು ಇನ್ನೊಂದು 17 ಕಿಲೋಮೀಟ್ರ್ ಅಷ್ಟೇ ಉಳಿತೀರಿ ನಮ್ಮ ಜರ್ನಿ ತಡೆ ನೋಡೇ ಬಿಡ್ತಾನೆ ಇನ್ನು 17 ಕಿಲೋಮೀಟ್ರ್ ಅಷ್ಟೇ ಉಳಿತೀರಿ ಜರ್ನಿ ಬಿಸಿಲು ಮಾತ್ರ ಹೆವಿ ಅಂದ್ರೆ ಹೆವಿ ಐತ್ರಿ ಲೊಕೇಶನ್ ಮುಂದೆ ನೋಡಿಲ್ಲ ಎಷ್ಟು ಮಸ್ತ್ ಐತಿ ತುಂಗಭದ್ರದ ಬ್ಯಾಕ್ ವಾಟರ್ ನೋಡ್ಕೊತ ನಾವೀಗ ಮುಂದಿನ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ನೆಕ್ಸ್ಟ್ ನಾವೀಗ ನಮ್ಮ ಟ್ರೈನಿಂದ ರೀಕ್ ಶೇರಿಂಗ್ ಬಗ್ಗೆ ನೋಡೋದಾದ್ರೆ ಇದು ಟೋಟಲಾಗಿ 3 ಟ್ರೈನ್ ಜೊತೆ ರೀಕ್ ಶೇರಿಂಗ್ ಐತ್ರಿ ಅಂದ್ರೆ
ಹುಬ್ಬಳ್ಳಿ ಬೆಂಗಳೂರು ಎಕ್ಸ್ಪ್ರೆಸ್ ಜೊತೆ, ಆಮೇಲೆ ಹುಬ್ಬಳ್ಳಿ ವಿಜಯಪುರ ಇಂಟರ್ಸಿಟಿ ಜೊತೆ, ಹೊಳ್ಳಿ ಬೆಂಗಳೂರು ಹೊಸಪೇಟೆ ಪ್ಯಾಸೆಂಜರ್ ಜೊತೆ. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆಯ್ತು ರೀ ನಾವು ಇಲ್ಲೇ ವ್ಯಾಸ್ ಕಾಲನಿ ಜಂಕ್ಷನ್ ಒಳಗೆ ನಿಂತು. ಯಾಕಂದ್ರೆ ನಮ್ದು ನೆಕ್ಸ್ಟ್ ಕ್ರಾಸಿಂಗ್ ಐತ್ರಿ ಬಳ್ಳಾರಿಯಿಂದ ದಾವಣಗೆರೆಗೆ ಹೋಗುವಂಥ ಬಳ್ಳಾರಿ ದಾವಣಗೆರೆ ಡೆಮೋ ಜೊತೆ. ಅದಿನ್ನೂ 5 ಕಿಲೋಮೀಟ್ರಿಂದ ಐತ್ರಿ ವ್ಯಾಸನ ಕೆರೆ ಒಳಗೈತಿ. ಅದು ಬಂದು ಕ್ರಾಸಿಂಗ್ ಆಗಿಂದ ನಮ್ಮ ಟ್ರೈನಿಗೆ ಡಿಪಾರ್ಚರ್ ಸಿಗ್ನಲ್ ಸಿಗುತ್ತೆ. ಯಾಕಂದ್ರೆ ಇದು ಪೂರಾ ಸಿಂಗಲ್ ಲೈನ್ ಐತ್ರಿ. ಡೆಮೋ ಮಸ್ತ್ ಕಾಣತ್ರಿ, ಅದು ತೋರಿಸ್ತೇನೆ ನಿಮಗೆ ಕ್ರಾಸಿಂಗ್. ಡೆಮೋ ಟ್ರೈನ ಮಸ್ತ್ ರೀ ನೋಡಕ್ಕೆ. ಪ್ಯಾಕ್ ಆಯ್ತು ನೋಡ್ರಿ ಟ್ರೈನ್. ಡಿಪಾರ್ಟ್ ಆದವ್ರು ನಾವು ವ್ಯಾಸ ಕಲ್ಯಾಣಿ ಜಂಕ್ಷನಿಂದ ಆಲ್ಮೋಸ್ಟ್ ಅರ್ಧ ತಾಸು ಡಿಲೇ ಆಗಿ. ಏನು ಲೊಕೇಶನ್ ರೀ ಇದು, ಫುಲ್ ಇಲ್ಲಿಂದ ಬೀಚ್ ವೈಬ್ಸ್ ಬರತ್ತೆ ನೋಡ್ರಿ. ಇಲ್ಲಿ ನಿಂತ್ಬಿಟ್ರೆ ವಾ 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 ವಾ. ನಮ್ಮ ಟ್ರೈನ್ ಎಂಟರ್ ಆಗೈತ್ರಿ ಈಗ ತುಂಗಭದ್ರಾ ಡ್ಯಾಮ್ ರೈಲ್ವೆ ಸ್ಟೇಷನಿಗೆ. ರೈಲ್ವೆ ಸ್ಟೇಷನ್ ಹೆಸರು ತುಂಗಭದ್ರಾ ಡ್ಯಾಮ್ ರೀ. ಇದು ಭಾಳ ಹೊತ್ತಾಗಿತ್ತು ರೀ ಕೆಳಗೆ ಇಳಿದ ಪ್ಲಾಟ್ಫಾರ್ಮಿಗೆ. ಈಗ ಇಳಿದ ಸ್ವಲ್ಪ ಖುಷಿ ಆಗತ್ತೆ. ತುಂಗಭದ್ರಾ ಡ್ಯಾಮ್ ರೈಲ್ವೆ ಸ್ಟೇಷನ್ ಭಾಳ ಜನ ಡಿಬೋರ್ಡ್ ಆದ ನೋಡ್ರಿ. ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ನಾವು ಇಲ್ಲೇ ಡಿಲೇ ಇದ್ದೇವೆ. ತುಂಗಭದ್ರಾ ಡ್ಯಾಮಿಂದ ಹೊಸಪೇಟೆಗೆ 5 ಕಿಲೋಮೀಟ್ರಿಗೆ ಆಲ್ಮೋಸ್ಟ್ 1 ತಾಸು 5 ನಿಮಿಷ ಸ್ಲ್ಯಾಕ್ ಟೈಮ್ ಇರೋದ್ರಿಂದ ನಾವು ಡಿಲೇ ಎಲ್ಲ ಕವರ್ ಮಾಡ್ಕೊಂಡು ಆರಾಮಾಗಿ ಆನ್ ಟೈಮ ಹೋಗ್ತೇವೆ. ಟ್ರೈನ್ ನಂಬರ್ 56529 ಅಂದ್ರೆ ಹರಿಹರದಿಂದ ಹೊಸಪೇಟೆ ಬರುವಂಥ ಹರಿಹರ ಹೊಸಪೇಟೆ ಪ್ಯಾಸೆಂಜರ್ ಫೈನಲಿ ಅದರದ್ದು ಲಾಸ್ಟ್ ಸ್ಟಾಪ್ ಆದಂಥ ಹೊಸಪೇಟೆ ಜಂಕ್ಷನಿಗೆ ಬಂತ್ರಿ. ಇಲ್ಲಿ ನೋಡತ್ತೀರಿ ನೀವು ಅದರದ್ದು ನಮ್ಮ ಟ್ರೈನಿಂದ ಲಾಸ್ಟ್ ಸ್ಟಾಪ್.
ಇನ್ನು ಜರ್ನಿ ಬಗ್ಗೆ ನೋಡೋದ್ರೆ ಜರ್ನಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಆತ್ರಿ. ಯಾಕಂದ್ರೆ ಫುಲ್ ಟ್ರೈನ್ ಅಂಕರಿ ಕಾಲೇನೇ ಐತ್ರಿ. ಅದ್ರೊಳಗೆ ನಾನು ಲಾಸ್ಟ್ ಹತ್ಬಿಟ್ಟಿದ್ದೆ. ಲೊಕೇಶನ್ ಮಾತ್ರ ಭಾರಿ ಅಂದ್ರೆ ಭಾರಿ ಬರತ್ತೈತೆ ರೀ. ನಾವು ಒಳ್ಳೆ ನಿಮ್ಗೆ ಜರ್ನಿ ತುಂಬಾ ಅದನ್ನ ಹೇಳೀನಿ. ನಾನು ಲಾಸ್ಟ್ ಯಶವಂತಪುರ ವಿಜಯಪುರ ಮಾಡುವಾಗೂ ನೈಟ್ ನೋಡಿದಾಗ ಅನ್ಕೊಂಡಿದ್ದೆ ರೀ ಈ ರೂಟ್ ಮಸ್ತ್ ಐತೆ ಅಂತಂದು. ಸೊ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಚಲೋ ಐತ್ರಿ. ಇದು ಭಾಳ ಅಂಡರ್ ರೇಟೆಡ್ ಅಂತ ಹೇಳ್ಬೋದು ನಾವು ಈ ರೂಟ್ನ. ನೀವೇನ್ರೆ ಈ ರೂಟ್ ಟ್ರೈ ಮಾಡತ್ತಿದ್ರೆ ಅಂದ್ರೆ ರೈಲ್ ಫ್ಯಾನ್ಸ್ ಆಗಿದೆ ಅಂದ್ರೆ ನಿಮಗೆ ಹೇಳಿ ಮಾಡಿಸಿದ ರೂಟ್ ಇದೆ. ಯಾಕಂದ್ರೆ ಪ್ಯೂರ್ ಡೀಸೆಲ್ ರೂಟ್ ಐತ್ರಿ. ಆಮೇಲೆ ನಿಮ್ಗೆ ಈ ಲೊಕೇಶನ್ಸು ಅಷ್ಟು ಮಸ್ತ್ ಬರತೈತಿ. ಈ ಟ್ರೈ ಮಾಡೋದಿದ್ರೆ ನೀವು ಇನ್ನೂ ಮನ್ಸೂನ್ ಒಳಗೆ ಟ್ರೈ ಮಾಡಿಬಿಡ್ರಿ, ಇನ್ನೂ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಣತೈತಿ. ಇನ್ನು ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ್ರಿ. ನೆಕ್ಸ್ಟ್ ನಂದು ಇದೇ ಟ್ರೈನ್ ಒಳಗೆ ಜರ್ನಿ ಐತ್ರಿ. 12:05 ಇಲ್ಲಿಂದ ಬಿಟ್ಟು ಬೆಂಗಳೂರಿಗೆ ಹೋಗುತ್ತೆ. ಅಂದ್ರೆ ಆಗಲೇ ಹೇಳಿದಂಗೆ ಇದು ರೀಕ್ಷರಿಂಗ್ ಇತ್ತಲ್ರಿ ಹೊಸಪೇಟೆಯಿಂದ ಬೆಂಗಳೂರಿಗೆ ಹೋಗುವಂಥ ಪ್ಯಾಸೆಂಜರ್ ಜೊತೆ. ಸೊ ಅದೊಂದು ಕವರ್ ಮಾಡಿಬಿಡೋಣ ಅಂತಂದು ನೆಕ್ಸ್ಟ್ ಕಂಟಿನ್ಯೂ ಜರ್ನಿ ಮಾಡತ್ತೇನೆ ರೀ. ನಾನು ಮೊದಲು ಹೊಟ್ಟೆ ಭಾಳ ಹಸು ಆಗೈತೆ ರೀ. ಸ್ವಲ್ಪ ಏನಾರ ತಿಂದು ನಾನು ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಸಿಗೋಣ ಅಂತ ನೆಕ್ಸ್ಟ್ ಜರ್ನಿ ಒಳಗೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಬಾಯ್, ಸಿಗೋಣಂತ ಮತ್ತೆ.